बेळगाव शहरात भटक्या कुत्र्यांचा उपद्रव दिवसेंदिवस वाढत असून नागरिक भीतीच्या वातावरणात जीवन जगत आहेत. विशेषतः बसव कॉलनी परिसरात ही समस्या गंभीर बनली असून स्थानिकांनी महानगरपालिकेविरुद्ध तीव्र नाराजी व्यक्त केली आहे. रहिवाशांच्या म्हणण्यानुसार रात्रीच्या वेळी कुत्रे टोळ्यांनी फिरत भुंकत राहतात, त्यामुळे नागरिकांची झोप उडते. तसेच शाळेत जाणाऱ्या मुलांवर आणि सकाळी फिरायला जाणाऱ्यांवर हल्ला करण्याच्या घटना वाढल्याचा आरोप करण्यात आलाय. काही जणांकडून भटक्या कुत्र्यांना नियमितपणे अन्न दिलं जात असल्याने परिस्थिती अधिक बिघडत आहे. कृपया अन्न देऊ नका अशी विनंती करूनही काही जण वाद घालत असल्याचं स्थानिकांनी म्हटलंय. ನಮ್ಮ ಹೆಸರು ನೀಲಾಂಬಿಕಾ ಹಿರೇಮಠ ಅಂತಾರೆ. ಇದು ಬಸವ ಕಾಲನಿ. ಇಲ್ಲಿ ನಾಯಿದ ಸಮಸ್ಯೆ ರೀ. ಇಲ್ಲಿ ಮಂದಿರ ಐತ್ರಿ. ಎಲ್ಲ ಶನಿವಾರ ಮಂದಿರಕ್ಕೆ ಬರ್ತಾರೆ, ಎಲ್ಲ ಬರ್ತಾರೆ. ಇಲ್ಲಿ ನಾಯಿ ಸಲುವಾಗಿ ಎಲ್ಲ ಗುಡಿಗೆ ಸಹಿತ ಬರಕ್ಕೆ ಹೆದರಾಕತ್ತಾರ್ರಿ. ಅದು ಈಗ ಕಂಪ್ಲೇಂಟ್ ಅಂತೂ 3-4 ಸಲ ಕೊಟ್ಟೈತಿ, ಯಾರೂ ಏನೂ ತೊಗೊಂಡಿಲ್ಲ ಅದಕ್ಕೆ ಕ್ರಮ. ನೀವು ಇದನ್ನ ಮಾಡಿ ಎಲ್ಲ ಮಾಡ್ಬೇಕು ನೋಡ್ರಿ. ಈ ನಾಯಿದೊಂದು ದೊಡ್ಡ ಸಮಸ್ಯೆ. ನಮಗೂ ಕಾಲು ನೋವು ಐತ್ರಿ, ಹೋಗೋದ್ರಾಗ ಬೆನ್ನು ಹತ್ತಿದ್ದು ಅಂದ್ರೆ ಎಲ್ಲ ಇದೈತಿ. ನಮ್ಮ ನೆಟ್ಟಗೆ ನಡ್ಯಾಕೆ ಬರಂಗಿಲ್ಲ. ಈಗ ನಮಗೆ ಬಿದ್ದರೆ ಯಾರು ಇದನ್ನ ಮಾಡೋರ್ರಿ? ಎಲ್ಲ ರೀ ಸಾಲಿಗೆ ಹೋಗೋ ಹುಡುಗರಿಗೆ ಬ್ಯಾಗ್ ಹಿಡ್ಕೊಂಡು ಇದನ್ನ ಮಾಡಿ ಜಗ್ಗಾಡ್ತಾವ್ರಿ. ಅವಾಗೂ ಗಪ್ಪ ಇರ್ತಾರ ಅವ್ರು. ಮಾಯಾ ಅವ್ರು ಏನ್ ಕೆಲಸ ಮಾಡ್ತಾರ? ಊಟ ಹಾಕ್ತಾರ್ರಿ. ಎಲ್ಲ ಓನಿ ಇಟ್ಕೊಂಡು ಊಟ ಹಾಕ್ತಾರ್ರಿ ಅವ್ರು. ಮತ್ ರಾತ್ರಿ ಅನ್ಕೋ ಏನು ನಮಗ್ ನಿದ್ದೆ ಮಾಡೋಗಿಡಂಗಿಲ್ರಿ. ಎಲ್ಲ ರಾತ್ರಿ ಎಲ್ಲ ಚಾಲೂನ ರೀ ಒದ್ರೋದು. ಎಲ್ಲ ಇದನ್ನ ಮಾಡ್ತಾವ. ಬಾಗಿಲ್ ಮುಂದೆ ಎಲ್ಲ ಹೊಲಸು ಮಾಡ್ತಾವ. ಅದ ಎಲ್ಲ ಸ್ವಚ್ಛ ಮಾಡಿ ನೀರ್ ಹಾಕಿರ್ತೀವಿ, ಬಂದ್ ಎಲ್ಲ ಅಲ್ಲೇ ಹೊಲಸು ಮಾಡ್ತಾವ. ಈಗ ನಮಗೆಲ್ಲ ಏಜ್ ಆಗೈತಲ್ಲ, ಒಂದ್ ಏಜ್ ನಮಗ ಆಗುದು ಇಲ್ರಿ ಅದ್ ಮಾಡಾಕ. ಬಿಪಿ ವೇರಿಯೇಷನ್ ಆಗತ್ತೆ ನಮ್ಗೆ. ಏನ್ ಹಾಕ್ಬೇಕಂತೀರಿ ಈಗ? ಇವ ಎಲ್ಲಾನು ತಗೊಂಡು ಹೋಗ್ಬೇಕ್ರಿ ನಾಯಿ. ಅವ್ರು ಕಟ್ಕೊಳ್ಳೋದಿತ್ತಂದ್ರ ಅವ್ರ ಮನ್ಯಾಗ ಕಟ್ಕೊಳ್ಳಿ, ಹೊರಗೆ ಬಿಡೋದಿಲ್ಲ. ಓನಿ ಹಿಡಿದು ಊಟ ಹಾಕೋದಿಲ್ಲ. ಈಗ ಹೊರಗೆ ಯಾರಿಗೂ ತೊಂದರೆ ಆಗಬಾರ್ದು ಅಷ್ಟಾರ. ಅವು ತಗೊಂಡು ಹೋಗೋದಿತ್ತಂದ್ರೆ ಎಲ್ಲ ತಗೊಂಡು ಹೋಗ್ಬೇಕ್ರಿ. ಅವ್ರು ಕಟ್ಟಿ ಅವ್ರು ಸಾಕೋ ನಾಯಿ ಸಾಕೊಳ್ಳ. ಅವ್ರು ಏನ್ರ ಮಾಡ್ಕೊಳ್ರಿ, ಒಳಗೆ ಮಾಡ್ಕೊಲಿ, ಏನ್ ಮಾಡ್ಕೋತಾರ. ಹೊರಗೆ ಮಾತ್ರ ಯಾವ ನಾಯಿ ಬಿಡಬಾರ್ದು. ಮಕ್ಕಳಿಗೆಲ್ಲ ಭಾಳ ತೊಂದರೆ ಆಗಾಕತೈತ್ರಿ ಇದು. भटक्या कुत्र्यांच्या वाढत्या संख्येमुळे परिसरात भीतीचं वातावरण निर्माण झालं असून तात्काळ कारवाई करून कुत्र्यांचं नियंत्रण करावं आणि नागरिकांची सुरक्षा सुनिश्चित करावी अशी मागणी करण्यात आली आहे. महानगरपालिका अधिकाऱ्यांकडे अनेकदा तक्रार करूनही कोणतीही ठोस कार्यवाही झालेली नाही असा आरोपही रहिवाशांनी केला. ಸರ್, ನನ್ನ ಹೆಸರು ಶ್ರೀಧರ್ ಪಿಪ್ರೆ ಅಂತ. ಇಲ್ಲಿ ಬಸವ ಕಾಲನಿ ಬೆಳಗಾವಿ ರಹಿವಾಸಿ ನಾನು. ಇಲ್ಲಿ ಮಾಯಾ ಪಾವ್ಲೆ ಅಂತ ಒಬ್ಬರು ಹೆಣ್ಮಕ್ಳಿದ್ದಾರೆ. ಅವರು ಮತ್ತು ಅವ್ರ ಕುಟುಂಬದವರು ಲೋಕಲ್ ಬೀದಿ ನಾಯಿಗಳಿಗೆ ತಮ್ಮ ಮನೆಯಿಂದ ಆಹಾರ ಹಾಕ್ತಾರೆ. ಅದರ ವಿರುದ್ಧ ನಮ್ಮದು ಖಂಡನೆ ಐತಿ. ಮತ್ತು ಅದ್ರ ವಿರುದ್ಧ ನಾವು ಈಗಾಗಲೇ ಕಾರ್ಪೊರೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟೇವ್ರಿ. 31/2026 ಕೊಟ್ಟೆವು. ಅವರಿಂದ ಇಲ್ಲಿ ಬರ್ತಾರವ್ರು 2-3 ಸಲ ಬಂದಾರೆ, ಇಲ್ಲಂತಿಲ್ಲ. ಬರ್ತಾರೋ ನಾವು ಇಂಜೆಕ್ಷನ್ ಮಾಡಿದ್ದ ನಾಯಿಗಳಿಗೆ ತೊಗೊಂಡು ಹೋಗಂಗಿಲ್ಲ, ಬೀದಿ ನಾಯಿ ಇದ್ದರೂ ನಾವು ತೊಗೊಂಡು ಹೋಗಂಗಿಲ್ಲ, ಹಂಗೆ ರೂಲ್ಸ್ ಐತ್ರಿ ಅಂತ ಹೇಳ್ತಾರೆ. ನಾವು ರೈಟಿಂಗ್ದಾಗ ಕೊಡಂತಂದು ಇವತ್ತು ಬಂದಾರವ್ರೆ. ಮತ್ತು ಅವರು ಯಾರು ನಾವು ಪಾವ್ಲೆ ಅಂತ ಅವ್ರ ಮ್ಯಾಗ ಏನು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅವ್ರ ಕಡೆಯಿಂದ ಒಂದು ರೈಟಿಂಗ್ದಾಗ ತೊಗೊಂಡಾರ ಅವ್ರು. ಅದ್ರೊಳಗೆ ನಾ ಎಲ್ಲ ಬೀದಿ ನಾಯಿಗಳಿಗೆ ನಾವು ಊಟ ಹಾಕ್ತೇವೆ. 50-60 ಡಾಗ್ಸ್ ಅದಾವು. ಅವ್ರಿಗೆ ನಾವೆಲ್ಲ ಊಟ ಹಾಕ್ತೇವೆ ಅಂತ ಅವರೇ ಬರೆದು ಕೊಟ್ಟಾರೆ. ಯಾರಿಗೆ? ಕಾರ್ಪೊರೇಷನ್ ಅವ್ರಿಗೆ. ಸೊ ಅವ್ರಿಗೆ ನಾವು ರೈಟಿಂಗ್ದಾಗ ಕೇಳಿದ್ದೀವಿ. ಅದಾತು. ಇಲ್ಲಿ ಬೆಳಿಗ್ಗೆಯಿಂದ ಹಿಡಿದು ಹೇಳ್ತಾನೆ. ಇಲ್ಲಿ ಬೆಂತನಿ ಸ್ಕೂಲ್ ಅಂತ ಐತಿ. ಅಲ್ಲಿ ಸಣ್ಣ ಹುಡುಗರು ಸ್ಕೂಲಿಗೆ ಹೋಗ್ತಾರೆ. ಅಲ್ಲಿ ಸ್ಕೂಲಿಗೆ ಹೋಗೋದು ಮುಂದೆ ನಾಯಿ ಅವ್ರಿಗೆ ಬೆನ್ನು ಹತ್ತೋದು ಅದೊಂದು ಸಮಸ್ಯೆ. ಹಿರಿಯರು ವಾಕಿಂಗ್ ಹೋಗ್ತಾರೆ ಬೆಳಿಗ್ಗೆ. ಅಥವಾ ಇಲ್ಲಿ ಒಂದು ತಬೇಲ ಐತ್ರಿ, ಅಲ್ಲಿ ಹಾಲು ತರಕ್ಕೆ ಹೋಗ್ತಾರೆ. ಹಾಲು ತರಕ್ಕೆ ಹೋಗೋಕ್ಕೂ ಇಲ್ಲಿ ಕೊಡಂಗಿಲ್ಲ. ಮತ್ತು ಈ ರೋಡ್ ಎಲ್ಲ ಹೆಂಗೆ ರೆಸ್ಟ್ರಿಕ್ಟೆಡ್ ಏರಿಯಾ ಗತೆ ಆಗಿಬಿಟ್ಟೈತೆ ರೀ. ಅದಕ್ಕೆ ನಮ್ದು ಈ ಕಾರ್ಪೊರೇಷನ್ ಕೊಟ್ಟು ಕೂಡಲೇ ನೆಕ್ಸ್ಟ್ APMC ಪೊಲೀಸ್ ಅಧಿಕಾರಿ ನಿರೀಕ್ಷಕರು ಅವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟೆವು. ಅಲ್ಲಿಂದು 2 ಸಾರಿ ಅವ್ರದ್ದು ಪೆಟ್ರೋಲಿಂಗ್ ವಾಹನ ಬಂತ. ಅವರಿಗೆ ಸ್ವಲ್ಪ ವಾರ್ನಿಂಗ್ ಮಾಡಿದ್ರು, ಹೋಗಿಬಿಟ್ರು. ಬೇರೆ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಸರ್. ಸೊ ನಮ್ದು ಎಲ್ಲ ರಹವಾಸಿಗಳದ್ದು ಮನವಿ ಏನೈತಿ, ಈ ಬೀದಿ ನಾಯಿಗಳಿಗೆ ಊಟ ಹಾಕೋದು ಒಂದೇದು ಬಂದ್ ಮಾಡಬೇಕು. ಮತ್ತು ಈ ಬೀದಿ ನಾಯಿಗಳು ಬೇರೆ ಕಡೆ ಸುರಕ್ಷಿತ ಪ್ಲೇಸ್ದಾಗ ಸ್ಥಳಾಂತರ ಮಾಡ್ಬೇಕಂತ ಹೇಳಿ ನಮ್ದು ಎಲ್ಲರದು ಮನವಿ ಇದೆ. ಈಗಾಗಲೇ ಏನು ಸರ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಕೋಳಿ ಸಾಕ್ತಾರೆ. ಅವ್ರು ಕೋಳಿ 2-3 ಸಲ ಹೊಡೆದು ತಿಂದೈತಿ. ಆಮೇಲೆ ನೆಕ್ಸ್ಟ್ ಅಲ್ಲಿ ಅವ್ರ ಬಾಜು ಬೆಕ್ ಸಾಕ್ತಾರೆ ಸರ್. ಬೆಕ್ಕನ ಮನೆ ಖಲಾಸ್ ಮಾಡೈತ್ರಿ. ಇದು ಸಮಸ್ಯೆ ಇದೆ. ಕೇಳಕ್ಕೆ ಹೋದ್ರೆ ನಮ್ಮ ಮನಿದ್ದು ನಾ ಹಾಕ್ತೇನೆ, ನಿಮ್ಗೇನು ಪ್ರಾಬ್ಲಮ್ಮು? ನಾವೊಂದು ಹಾಕ್ರಿ, ನಿಮ್ಮ ಮನಿದ ನೀವು ಸಾಕು ನಾಯಿಗೆ ಹಾಕ್ರಲ್ಲ, ಬೀದಿ ನಾಯಿಗಳಿಗೆ ಯಾಕೆ ಹಾಕ್ತೀರಿ? ಬೀದಿ ನಾಯಿ ನೀವು ಹೆಂಗೆ ಹಾಕ್ತೀರಿ ಹಂಗೆ ಇಲ್ಲಿ 15-20 ನಾಯಿಗೆ ಜಮಾ ಆಗ್ಯಾವ್ರಿ ಈಗ ಸದ್ಯ. ಅವರಾಗೆ ಕೊಟ್ಟಾರ 50-60 ನಾಯಿಗಳನ್ನ ಊಟ ಹಾಕ್ತೇವೆ ಅಂತ. ಇದ್ರ ಮೇಲೆ ಪ್ರಶಾಸನ ಏನು ಕ್ರಮ ಕೈಗೊಳ್ತೈತಿ? ನಮ್ಗೆ ಇದು ಬೇಕಾಗಿತ್ತು ಸರ್. ಹೋಗಿದ್ರೆ ರೋಡ್ ಬಂದ್ ಮಾಡ್ತಾರೆ. ಸಾಕುವಷ್ಟು ಇದೈತೆ, ಅದು ಓಪನ್ ಏರಿಯಾದಾಗ ಅವ್ರ ಕಂಪೌಂಡ್ ಇರಲಿ.
त्वरित उपाययोजना न केल्यास आंदोलन छेडण्याचा इशाराही स्थानिकांनी दिला आहे. विनोद कोलकार, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना, मारुति गली, बेलगाम. मन भाए आराधना.